ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಈ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಸಾಲ ಏನಿದೆ, 1 ಲಕ್ಷ ರೂಪಾಯಿ ನಿಮ್ಮ ತಲೆ ಮೇಲೆ ಸಾಲ ಹೊರಿಸಿದ್ದಾರೆ. ನೀವು 2,000 ರೂಪಾಯಿ ಕೊಡ್ತಾವ್ರೆ ಅಂತ ಆನಂದ ಪಟ್ಟರೆ ನಿಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ, ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದು ಯೋಚನೆ ಮಾಡಿ. ಈಗೇನೋ ಕೊಡ್ತಾರೆ, ಇದು ಕೊಡೋದು ಅವರೇನು ಶ್ರಮ ವಹಿಸ್ಕೊಡ್ತಾ ಇಲ್ಲ. ವಿದ್ಯುತ್ ಶಕ್ತಿ 1 ಯೂನಿಟ್ಗೆ 50 ರೂಪಾಯಿ 50 ಪೈಸೆ ಜಾಸ್ತಿ ಮಾಡಿದ್ರೆ ಕಳೆದ ವಾರ. ಇವತ್ತು ಈ ಒಂದು 20 ರೂಪಾಯಿನ ಕುಡಿದು ಬಾಟ್ಲಿ ಮೇಲೆ ಮತ್ತೆ ಮೇ 1ನೇ ತಾರೀಕಿನ ಜಾಸ್ತಿ ಮಾಡ್ತಾವ್ರೆ. 4 ಬಾರಿ ಈ ಬಾಟ್ಲಿಗಳ ಮೇಲೆ ಸಾಯಂಕಾಲ ಹೋಗ್ತಿರೋದ್ರಲ್ಲಿ. ಈ ಇತ್ತೀಚೆಗೆ ಬೆಳಗ್ಗೆ 6 ಗಂಟೆಗೆ ಟೀ ಶಾಪ್ ಓಪನ್ ಮಾಡ್ತಾರೆ ಎಲ್ಲ ಕಡೆ. ಇದು ಇಂಥ ಒಂದು ಪರಿಸ್ಥಿತಿನ ಈಗ ಚರ್ಚೆ ಮಾಡಲ್ಲ. ಈಗ ಅಲ್ಲಿ ಬೇರೆ ಹೋಗ್ಬೇಕಾಗಿದೆ. ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ನನ್ನ ತಾಯಂದ್ರಿಗೆ, ಹಿರಿಯರಿಗೆ, ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಒಳ್ಳೆ ಸರ್ಕಾರ ತಗೊಂಡು ನಿಮ್ಮ ಬದುಕು ಸರಿಪಡಿಸ್ತಕ್ಕಂಥ ತಗೊಂಡು ತಾತ್ಕಾಲಿಕವಾಗಿ ನಿಮ್ಮನ್ನೇನು ಮೆಚ್ಚಿಸ್ತಕ್ಕಂಥ ಈ ರೀತಿಯ ಯೋಜನೆಗಳಿಂದ ನಿಮ್ಮ ಮುಂದಿನ ಪೀಳಿಗೆ ಇವತ್ತು ಬಹಳ ಕೆಟ್ಟ ಪರಿಸ್ಥಿತಿಗೆ ದೂಡತಕ್ಕಂಥದ್ದೇನಿದೆ, ಅದಕ್ಕೆ ಮರಳಾಗಬೇಡಿ. ನಾನು ಬಹಳ ನೋಡಿದ್ದೀನಿ. ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು, 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನನ್ನ ರೈತರನ್ನ ನಾನು ಎಂದೂ ಸಹ ಕಡೆಗಣಿಸ್ತಿಲ್ಲ, ಗೌರವ ಕೊಟ್ಟೆ. ಇವತ್ತು ಬೆಳಗ್ಗೆ ಇದ್ದು ನನ್ನ ಮನೆ ಹತ್ರ ಬರ್ತಕ್ಕಂಥ ಹೆಣ್ಣು ಮಕ್ಕಳ ಕುಟುಂಬಗಳ ಪರಿಸ್ಥಿತಿ ಹತ್ತಿರದಿಂದ ನೋಡ್ತಾ ಇದ್ದೇನೆ ಪ್ರತಿನಿತ್ಯ. ಅದು ಉದಾಹರಣೆಗಳು ಕೊಡ್ತಾ ಹೋದ್ರೆ ಲಕ್ಷಾಂತರ ಉದಾಹರಣೆ ಕೊಡಬಹುದು. ನಾನದು ಮಾತಾಡಿದೆ. ಅಲ್ಲಿರ್ತಕ್ಕಂಥ ಕಲ್ಲಿನ ದೇವರನ್ನ ನಾನು ಕೈ ಮುಗಿಯೋದು ಬೇರೆ, ನನ್ನ ನಿಜವಾದ ದೇವರು ನನ್ನ ಮನೆ ಹತ್ರ ಬೆಳಗ್ಗೆ ಬರ್ತಕ್ಕಂಥ ಹಲವಾರು ಕುಟುಂಬದ ಸಂಕಷ್ಟ ಏನು ಹೇಳ್ತಾರೆ ಅವ್ರು ನಾನು ನಿಜವಾದ ದೇವರು ಅಂತ ನಾನು ತಿಳ್ಕೊಂಡಿದ್ದೇನೆ. ದಯವಿಟ್ಟು ನಿಮ್ಮ ಬದುಕನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯಾವ ರೀತಿ ನೀವು ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಬೆಳೆಸ್ಕೋಬೇಕು, ಒಗ್ಗಟ್ಟಿರಬೇಕು. ಆ